ಬೋರ್ವೆಲ್ ಹೆಂಗ್ ಹಾಕ್ತಾರೆ ಇಲ್ಲಿ, ಹೆಂಗೆ ಒಪ್ಕೊಂತೀರಾ? ಇದನ್ನು ಹಾಕ್ಲೇಬಾರ್ದು, ರದ್ದತಿ ಆಗ್ಬೇಕು. ನಾನು ಇದನ್ನ ಖಂಡಿಸ್ತೀನಿ. ಇದು ವಾಯುಮೂಲೆ. ನಾವು ಎಷ್ಟೇ ಕೋಟಿ ಬದುಕಿದ್ರು ವಾಯುಮೂಲೆಯಲ್ಲಿ ಬೋರ್ವೆಲ್ ಹಾಕ್ಲೇಬಾರ್ದು. ಈ ನೀರಿನ ಪ್ರಭಾವನೆ ಮನೆಯ ಕೆಲಸ ಮಾಡೋದನ್ನ ಸ್ಲೋ ಮಾಡುತ್ತೆ. ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿಯಲ್ಲಿ ಬೋರ್ವೆಲ್ನ ವಾಯುಮೂಲೆಗೆ ಹಾಕ್ಸಿದ್ರೆ, ಯಾಕಂದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ನೀರು ಒಂದೇ 1 ಇಂಚ್ ಸಿಕ್ತು ಅಂತ, 1 ಇಂಚ್ ಸಿಕ್ತು ಅಂತ ಹೇಳೋದಲ್ಲ, ಒಳ ತೋರಿಸಿ ಮನೆ ವಾಯುಮೂಲೆಯಲ್ಲಿ ಯಾಕೆ ಬೋರ್ವೆಲ್ ಇರ್ತದೆ. ಇದು ಪೂರ್ವ ದಿಕ್ಕು, ಇದು ಉತ್ತರ ದಿಕ್ಕು, ಇದು ನೈಋತ್ಯ ಭಾಗ ನೋಡಿ. ಅದು ನಾರ್ತ್ ಈಸ್ಟ್ ಪೋರ್ಷನ್, ಅದು ಅಲ್ಲಿ ಲಿಫ್ಟ್ ಇದೆ, ಆದ್ರೆ ಅಲ್ಲಿ ಬೋರ್ವೆಲ್ ಸಿಕ್ಕಿಲ್ಲ ಅವರಿಗೆ ನೋಡಿ. ಇದು ವಾಯುಮೂಲೆ. ನಾವು ಎಷ್ಟೇ ಕೋಟಿ ಬದುಕಿದ್ರು ವಾಯುಮೂಲೆಯಲ್ಲಿ ಬೋರ್ವೆಲ್ ಹಾಕ್ಲೇಬಾರ್ದು. ಯಾರ್ಯಾರ ಮನೆಯಲ್ಲಿ ವಾಯುಮೂಲೆಯಲ್ಲಿ ಬೋರ್ವೆಲ್ ಇದೆ ಅವರೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಇದ್ರೆ ಮಾತ್ರ ಕಮೆಂಟ್ ಮಾಡಿ. ನಾನು ಹೇಳ್ತೀನಿ, ಇಲ್ಲಿ ಇದ್ರೆ ಯೋಗನೇ ಅಲ್ಲ, ಇದು ಕಷ್ಟ ಕೊಡೋದು. ಈಗ ಬೋರ್ವೆಲ್ ಆನ್ ಮಾಡ್ತೀರಾ, ಬೋರ್ವೆಲ್ ಮನೆ ಕಟ್ಟುವಾಗ ಕ್ಯೂರಿಂಗ್ ಮಾಡಕ್ಕೆ ಇಲ್ಲಿಂದ ನೀರು ತಗೊಂತೀರಾ. ಈ ನೀರಿನ ಪ್ರಭಾವನೆ ಮನೆಯ ಕೆಲಸ ಮಾಡೋದನ್ನ ಸ್ಲೋ ಮಾಡುತ್ತೆ. ಅಲ್ಲಿಂದ ಕಿತ್ತು ಇಲ್ಲಿಂದ ಕಿತ್ತು ಒಡವೆ ಇಟ್ಟು ಸಾಲ ಮಾಡಿ, ಕೈ ಸಾಲ ಮಾಡಿ ಎಲ್ಲನೂ ಮಾಡಬೇಕು. ಮನೆ ಕಟ್ಟುವಾಗ ಸಂತೋಷದಲ್ಲಿ ಮನೆ ಕಟ್ಟಬೇಕು, ಸಾಲ ಮಾಡಿ ಮನೆ ಕಟ್ಟಬಾರದು. ವಾಯುಮೂಲೆಯಲ್ಲಿ ಇದ್ರೆ ಮನೆಯಲ್ಲಿ ಮಕ್ಕಳಾಗೋ ವಿಚಾರಗಳು ಸ್ಥಗಿತ ಆಗುತ್ತೆ, ಸ್ಲೋ ಆಗುತ್ತೆ. ಕನ್ಸೀವಿಂಗ್ ಇಶ್ಯೂಸ್, ಮಗುನ ಮಾಡ್ಕೊಬೇಕು ಅಂತ ಪ್ಲಾನ್ ಮಾಡ್ತಿರೋರು ಮನೆ ಕಟ್ಟಿಸ್ತಾ ಇರುವಾಗ ಸ್ಲೋ ಆಗ್ಬಾರ್ದಲ್ವಾ? ಮನೆ ಕಟ್ಟೋದೇನಕ್ಕೆ? ಮಕ್ಕಳು ಬರಬೇಕು, ವಂಶ ಬೆಳಿಬೇಕು, ಆನಂದವಾಗಿರ್ಬೇಕು, ಸಂತೋಷದಲ್ಲಿರ್ಬೇಕು. ಬೋರ್ವೆಲ್ ಹಾಕೋನಿಗೆ ದುಡ್ಡು ಇಸ್ಕೊಳ್ಬೇಕು, ವಾಸ್ತು ಇಡೋನಿಗೆ ವಾಸ್ತು ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಬೇಕು. ಆದ್ರೆ ನಿಮ್ಮ ಮನೆ ಯೋಗದ ಬಗ್ಗೆ ಅವ್ರಿಗೆ ಯಾಕೆ ಗಮನ ಇಲ್ಲ? ಸ್ಟೇರ್ ಕೇಸ್ ವಾಯುಮೂಲೆಯಲ್ಲಿ ಹಾಕ್ತಾರೆ, ಬೋರ್ವೆಲ್ ಹೆಂಗ್ ಹಾಕ್ತಾರೆ ಇಲ್ಲಿ, ಹೆಂಗೆ ಒಪ್ಕೊಂತೀರಾ? ಇದನ್ನು ಹಾಕ್ಲೇಬಾರ್ದು, ರದ್ದತಿ ಆಗ್ಬೇಕು. ನಾನು ಇದನ್ನ ಖಂಡಿಸ್ತೀನಿ. ಈ ರೀತಿ ಮಾಡಬಾರ್ದು. ಹಾಗಾಗಿ ಈಶಾನ್ಯ ಭಾಗದಲ್ಲಿ ಇರಬೇಕು. ಇಲ್ಲಿ ಮಾಡೋದ್ರಿಂದ ಹೆಣ್ಮಕ್ಳಿಗೆ ಆರೋಗ್ಯದ ದೃಷ್ಟಿಯಲ್ಲಿ, ಗರ್ಭದ ವಿಚಾರದಲ್ಲಿ ಕಷ್ಟ ಆಗುತ್ತೆ. ದಯವಿಟ್ಟು ಈ ರೀತಿ ಇದ್ರೆ ಕಮೆಂಟ್ ಮಾಡಿ. ನಾನು ಹೇಳ್ತಿರೋ ತಪ್ಪರೆ ನನಗೂ ತಿದ್ದುಕೊಂತೀನಿ. ನಾನು 99% ವಾಸ್ತುಶಾಸ್ತ್ರದಲ್ಲಿ ವಿಜ್ಞಾನ ಫೇಲ್ ಆಗಲ್ಲ. ನೀವು ತಲೆ ಪ್ರತಿಷ್ಠೆಗೆ ಉತ್ತರನ ಉಲ್ಟುಲ್ಟ ಹೇಳ್ಬೇಡಿ. ಕಮೆಂಟ್ಸ್ ಮುಖಾಂತರ ವಾಯುಮೂಲೆಯಲ್ಲಿ ಯೋಗವೋ ನೀರಿನ ಬರಲು ಅಯೋಗವೋ ಅನ್ನೋದನ್ನ ಗಮನಿಸಿ. ಥ್ಯಾಂಕ್ ಯು.